ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 10ನೇ ತರಗತಿ ಅಧ್ಯಾಯ 3 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 3.2 ಅಭ್ಯಾಸ ಮಾಡೋಣ. ಈ 3.2ರಲ್ಲಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ. ಆದೇಶ ವಿಧಾನದಿಂದ ಅಂತಂದ್ರೆ ಆದೇಶ ವಿಧಾನ ಎದಕ್ಕಂತಾರೆ ಅಂದ್ರೆ ಹೋದ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಸ್ವಲ್ಪ ಅದರ ಬಗ್ಗೆ ಪುನರ್ಮನನ ಮಾಡೋಣ. ಇಲ್ಲಿ ಆದೇಶ ವಿಧಾನ ಅಂತಂದಾಗ ಆದೇಶ ವಿಧಾನ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಯಾವುದಾದರೂ ಒಂದು ಸಮೀಕರಣದಿಂದ ಒಂದು ಚರಾಕ್ಷರದ ಬೆಲೆಯನ್ನು ತೆಗೆದುಕೊಂಡು ಇನ್ನೊಂದು ಚರಾಕ್ಷರಕ್ಕೆ ಸೇರಿಸುವ ವಿಧಾನವೇ ಆದೇಶ ವಿಧಾನ ಎಂದು ಕರೆಯುತ್ತಾರೆ. ಅಂದರೆ ಇದೊಂದು ಸಮೀಕರಣ. ಈ ಸಮೀಕರಣದಲ್ಲಿ ಚರಾಕ್ಷರದ ಬೆಲೆಯನ್ನು ತೆಗೆದುಕೊಂಡು ಇದರ ಸಮೀಕರಣ ಯಾವುದರ ಒಂದು ಸಮೀಕರಣದಲ್ಲಿ ಚರಾಕ್ಷರದ ಬೆಲೆ ತೆಗೆದುಕೊಂಡು ಆ ಚರಾಕ್ಷರದ ಬೆಲೆ ಎಂಬುದು ಮತ್ತೊಂದು ಸಮೀಕರಣದಲ್ಲಿ ಸೇರಿಸುವುದು ಅಥವಾ ಸೇರಿಸುವುದಕ್ಕೆ ಏನಂತ ಕರೀತಾರೆ, ಆದೇಶ ವಿಧಾನ ಅಂತ ಕರೀತಾರೆ. ಈ ವಿಧಾನದಿಂದನೇ ಏನು ಮಾಡ್ರ ಅಂತಂದ್ರೆ ಈ ಒಂದು ಅಭ್ಯಾಸದಲ್ಲಿ ಇದಂಥ ಎಲ್ಲ ಲೆಕ್ಕವನ್ನು ಬಿಡಿಸೋಣ. 3.2 ಅಭ್ಯಾಸ ಮಾಡೋಣ. ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ. ಅದರಲ್ಲಿ ಉಪಪ್ರಶ್ನೆ 1, x + y ಸಮನಾಗಿದೆ 14. ಇದು ಸಮೀಕರಣ 1. x - y ಸಮನಾಗಿದೆ 4, ಸಮೀಕರಣ 2. ಪರಿಹಾರದಲ್ಲಿ ಸಮೀಕರಣ 1ರಿಂದ ಯಾವುದು ಸಮೀಕರಣ ಸುಲಭವಾಗದ ಆ ಸಮೀಕರಣದಿಂದ ನಾವೇನು ಮಾಡೋಣ ಅಂತಂದ್ರೆ ಬಿಡಿಸೋಣ. ನೀವು ಇಲ್ಲಿ ನಾನು ಸಮೀಕರಣ 1 ಅಂತ ತೆಗೆದುಕೊಂಡ್ರೆ ನೀವು ಸಮೀಕರಣ 2ರಿಂದ ಅಂತಂದು ತೆಗೆದುಕೊಳ್ಳಬಹುದು. ಉತ್ತರ ಮಾತ್ರ ಸಮನಾಗಿ ಬರುತ್ತದೆ. ಇಲ್ಲಿ ಸಮೀಕರಣ 1ರಿಂದ ಒಂದು ಸಮೀಕರಣ ಏನದ, x + y ಸಮನಾಗಿದೆ 14. ಇಲ್ಲಿ ಎಕ್ಸ್ನ ಬೆಲೆಯಾಗಿ ತೆಗೆದುಕೊಂಡಾಗ y ಪ್ಲಸ್ ಇದ್ದಿಂದ ಸಮನಾಗಿ ಚಿಹ್ನೆ ಈ ಕಡೆ ಬಂದಾಗ ಏನಾಗುತ್ತೆ, ಮೈನಸ್ ಆಗುತ್ತದೆ. x ಸಮನಾಗಿದೆ 14 - y. ಇದು ಸಮೀಕರಣ 3. ಇದು ಸಮೀಕರಣ 3 ಎಂಬುದು ಸಮೀಕರಣ 2ರಲ್ಲಿ ಏನು ಮಾಡೋಣ, ಆದೇಶಿಸೋಣ. ಸಮೀಕರಣ 3ನ್ನು ಸಮೀಕರಣ 2ರಲ್ಲಿ ಆದೇಶಿಸಿ. ಸಮೀಕರಣ 2 ಏನದ ಅಂತಂದ್ರೆ x - y ಸಮನಾಗಿದೆ 14. ಎಕ್ಸ್ನ ಬೆಲೆ ಏನದ, x ಸಮನಾಗಿದೆ 14 - y, ಅದು ಬರ್ದೀನಿ. y ಸಮನಾಗಿದೆ 14. ಇದು -y ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗ್ತದೆ. ಎರಡು ಕೂಡಿಸಾಗ ಇದು ಎಕ್ಸ್ನ y ಸಂಖ್ಯಾ ಸಹಗುಣಕ ಏನಿಲ್ಲ ಅಂದ್ರೆ 1 ಇರುತ್ತೆ. ಇನ್ನು ಸಂಖ್ಯಾ ಸಹಗುಣಕ ಏನಿಲ್ಲ ಅಂದ್ರೆ 1 ಇರುತ್ತೆ. 1 ಅಂದರೆ 2 -2y ಆಯಿತು, ಸಮನಾಗಿದೆ 4. ಇದು 14 ಪ್ಲಸ್ ಇದರಿಂದ ಈ ಕಡೆ ಬರೋಣ ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಉಳಿತು, -2y ಸಮನಾಗಿದೆ. ಇದು 4 ಹೆಂಗದ ಹಂಗು. ಇದು ಪ್ಲಸ್ ಇದು ಈ ಕಡೆ ಬರೋಣ -14. ಇಲ್ಲಿ 4ರಲ್ಲಿ 14ನ್ನು ಕಳೆಯೋಕ್ಕಾಗಲ್ಲ. 14ರಿಂದ 4ನ್ನು ಕಳೆದಾಗ 10. ದೊಡ್ಡ ಸಂಖ್ಯೆ 14 ಐತೆ, ಅದ್ರ ಮುಂದೆ ಮೈನಸ್ ಐತೆ, ಮೈನಸ್ಸು. ಇಲ್ಲಿ -2y ಗುಣಲಬ್ಧದಲ್ಲಿದೆ. ಈ ಕಡೆ ಬರೋಣ ಭಾಗಲಬ್ಧದಲ್ಲಿ ಆಯಿತು. ಅದರಿಂದ y ಸಮನಾಗಿದೆ -10 ಭಾಗಿಸು -2. ಇದು ಮೈನಸ್ ಕ್ಯಾನ್ಸಲ್ ಆಯಿತು. ಇದು 2 1 2, 2 5 10. ಆದ್ದರಿಂದ y ಸಮನಾಗಿದೆ 5. ಇದು y ಸಮನಾಗಿದೆ 5 ಎಂಬುದು ಸಮೀಕರಣ 3ರಲ್ಲಿ ಆದೇಶಿಸೋಣ. y ಸಮನಾಗಿದೆ 5ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿ. ಇದು ಸಮೀಕರಣ 3 ಏನದ ಅಂತಂದರೆ x ಸಮನಾಗಿದೆ 14 - y. x ಸಮನಾಗಿದೆ 14. yನ ಬೆಲೆ ಹೀಗೆ ಕಂಡುಹಿಡಿದೆ, y ಇದು 5. x ಸಮನಾಗಿದೆ 14ರಲ್ಲಿ 5ಅನ್ನು ಕಳೆದಾಗ 9. ಇದು x ಸಮನಾಗಿದೆ 9. 1ನೇ ಉಪಪ್ರಶ್ನೆ ಮುಗೀತು. 2ನೇ ಉಪಪ್ರಶ್ನೆ, s - t = 3, s/3 + t/2 = 6.
ಈ ಸಮೀಕರಣ ಇದು ಒಂದನೇ ಸಮೀಕರಣ ಸಾಮಾನ್ಯ ರೂಪದಾಗದ ಮಕ್ಕಳೇ. ಎರಡನೇ ಸಮೀಕರಣ ಸಾಮಾನ್ಯ ರೂಪದಾಗಿಲ್ಲ, ಇದು ಭಿನ್ನರಾಶಿದ ರೂಪದಾಗದ. ಭಿನ್ನರಾಶಿದ ರೂಪದಲ್ಲಿದ್ದು ಸಾಮಾನ್ಯ ರೂಪಕ್ಕೆ ಪರಿವರ್ತನೆ ಮಾಡೋಣ. ಇದ್ರಲ್ಲಿ ಮೊದಲು ಇದು ಭಿನ್ನರಾಶಿಯ ಸಂಕಲನದಾಗ ಇರುವುದರಿಂದ ಛೇದಗಳನ್ನು ನೋಡಿದಾಗ ಈ ಛೇದಗಳು ಬೇರೆ 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 ಇದ್ದಾಗ ಇವು ಛೇದಗಳ ಲಸ ತೆಗೆಯೋಣ. 3 3, 2 3 ಒಂದಲೇ 3, 2 ಹೆಂಗದ ಹಂಗು 2 ಒಂದಲೇ 2 ಇದು 1 ಹೆಂಗದ ಹಂಗು 2 ಒಂದಲೇ 2 3 ಮತ್ತು 2 ಗುಣಾಕಾರ ಮಾಡಿದಾಗ 6 ಬಂತು. ಅದು 6 ಅಂಬದು ಇಲ್ಲಿ ಬರ್ದೀನಿ ಮಕ್ಕಳೇ. ಈ 3ರ ಮಗ್ಗಿಯಲ್ಲಿ 6 ಬರ್ತದೆ ಅಂತಂದಾಗ ಎಷ್ಟಲೇ ಬರ್ತದೆ ಅಂತಂದ್ರೆ 2ಲೇ ಬರ್ತದೆ. 3 2 6 ಅಂತಂದ್ರೆ ಛೇದಕ್ಕೆ ನಾವು 2ರಿಂದ ಗುಣಿಸಿದಾಗ 6 ಹೊಂಟದಂದ್ರೆ ಅಂಶಕ್ಕೂ ನಾವು 2ರಿಂದ ಗುಣಿಸ್ಬೇಕು. ಪ್ಲಸ್ 2ರ ಮಗ್ಗದಲ್ಲಿ 6 ಅದ ಎಷ್ಟಲೇ ಅಂತಂದಾಗ 3ಲೇ. ಛೇದಕ್ಕೆ ನಾವು 3ದಿಂದ ಗುಣಿಸ್ಲತ್ತಿದೆ ಅಂತಂದ್ರೆ ಅಂಶಕ್ಕೂ ನಾವು 3ದಿಂದ ಗುಣಿಸ್ಬೇಕು. ಅದರಿಂದ ಟಿ ಇಂಟು 3 ಅಂತ. ಇದು ಗುಣಿಸಿದಾಗ 2s ಪ್ಲಸ್ ಇದಕ್ಕೆ ಗುಣಿಸಿದಾಗ 3t ಭಾಗಿಸು ಲಸ 6 ಬಂದು ಸಮನಾಗಿದೆ. ಇದು 6 ಅದ 6 ಅಂತ ಬರ್ದೀನಿ. ಇಲ್ಲಿ ಎರಡನೇ ಇದರಲ್ಲಿ ಏನಾಯ್ತದೆ ಅಂತಂದಾಗ 2s ಪ್ಲಸ್ 3t ಸಮನಾಗಿದೆ. ಇದು 6 ಭಾಗಲಬ್ಧದಲ್ಲಿ ಇದ್ದಿದ್ದು ಸಮನಾಗಿದೆ ಚಿಹ್ನೆದ ಈ ಕಡೆ ಬಂದಾಗ ಏನು ಗುಣಲಬ್ಧದಲ್ಲಿ ಆಯ್ತದ 6 × 6 ಅಂತಂದ್ರೆ 36. ಇದು ಸಮೀಕರಣ 2, ಇದು ಸಮೀಕರಣ 1. ಈಗ ಮೊದಲನೇ ಏನದ ಅಂತಂದ್ರೆ ಆದೇಶ ವಿಧಾನದಿಂದ ಬಿಡಿಸಬೇಕು. ಆದೇಶ ವಿಧಾನ ಅಂತಂದ್ರೆ ಮೊದಲು ಯಾವುದೇ ಒಂದು ಸಮೀಕರಣದಿಂದ ಒಂದು ಚರಾಕ್ಷರದ ಬೆಲೆ ಯಾವುದೇ ಒಂದು ಸಮೀಕರಣದಿಂದ ಚರಾಕ್ಷರ ಬೆಲೆಯನ್ನು ತೆಗೆದುಕೊಂಡು ಮತ್ತೊಂದು ಸಮೀಕರಣಕ್ಕೆ ಸೇರಿಸಿದರೆ ಅದಕ್ಕೆ ಆದೇಶ ವಿಧಾನ ಅಂತ ಕರೀತಾರೆ. ಇಲ್ಲಿ ಮೊದಲನೇದಾಗಿ ಏನು ಅಂತಂದ್ರೆ 1ನೇ ಸಮೀಕರಣದಿಂದ ತೆಗೆದುಕೊಳ್ಳುತ್ತಿದ್ದೆ. ಇದು ಯಾಕಂತಂದ್ರೆ ಸುಲಭ ರೂಪದಾಗದ, ಅದರಿಂದ ಇದು 1ನೇ ಸಮೀಕರಣ. ನೀವು 2ನೇ ಸಮೀಕರಣದಿಂದನೂ ಮಾಡ್ಬೋದು. ಈಗ ನಾನಂತೂ ಮೊದಲನೇ ಸಮೀಕರಣದಿಂದ ಮಾಡತ್ತೀನಿ ನೋಡಿರಿ. ಸಮೀಕರಣ 1ರಿಂದ ಸಮೀಕರಣ 1 ಏನದ ಅಂತಂದ್ರೆ s - t ಸಮನಾಗಿದೆ 3 ಅಂತದ. s - t ಸಮನಾಗಿದೆ 3. ಇಲ್ಲಿ ನಾವು ಮೊದಲು ಎಸ್ನ ಬೆಲೆ ಎಸ್ನ ಅಂತ ಚರಾಕ್ಷರ ಎಸ್ನ ತೆಗೆದುಕೊಂಡಾಗ ಏನಾಯ್ತು ಅಂತಂದ್ರೆ ಇದು ಸಮನಾಗಿದೆ 3 ಹೆಂಗದ ಹಾಗೂ -t ಇದ್ದಿಂದ ಸಮನಾಗಿದೆ ಈ ಕಡೆ ಬರೋಣ +t ಆಯ್ತದ. ಈ ಸಮೀಕರಣಕ್ಕೆ 3 ಅಂತ ಕೊಟ್ಟೆ. ಇದು 3 ಅಂಬದು ಸಮೀಕರಣ 3 ಅಂಬದು ಸಮೀಕರಣ 2ರಲ್ಲಿ ಏನು ಮಾಡೋಣ ಆದೇಶಿಸೋಣ. ಸಮೀಕರಣ 3ಅನ್ನು ಸಮೀಕರಣ 2ರಲ್ಲಿ ಆದೇಶಿಸೋಣ. ಇಲ್ಲಿ ಸಮೀಕರಣ 2 ಯಾವುದದ ಅಂತಂದ್ರೆ 2s ಪ್ಲಸ್ 3t ಸಮನಾಗಿದೆ 36. ಸಮೀಕರಣ 2 ಅದ. ಇದರಲ್ಲಿ ಏನು ಮಾಡ್ಬೇಕಂದ್ರೆ ಇದ್ರ ಬೆಲೆಯನ್ನು ಇದರಲ್ಲಿ ಆದೇಶಿಸ್ಬೇಕು. 2 ಹೆಂಗದ ಎಸ್ ಸಮನಾಗಿದೆ 3 + t ಅದ. 3 + t ಅಂತ ಬರ್ದೆ ಪ್ಲಸ್ 3t ಹೆಂಗದ ಹಂಗೆ ಸಮನಾಗಿದೆ 36. ಇದನ್ನು ಇದು ಗುಣಿಸಿದಾಗ 3 2 6 ಪ್ಲಸ್ 3 ಇದು 2 × t ಅಂತಂದ್ರೆ 2t ಇದು ಪ್ಲಸ್ 3t ಸಮನಾಗಿದೆ 36. ಇದು 2t ಚರಾಕ್ಷರ ಸಮ ಅದ. ಇದು ಕೂಡಿಸ್ಬೋದು. ಕೂಡಿಸಿದಾಗ 2 ಮತ್ತು 3 ಕೂಡಿಸಿದಾಗ 5t. ಇದು ಪ್ಲಸ್ದಾಗ ಇದ್ದಿದ್ದು ಸಮನಾಗಿ ಚಿಹ್ನೆ ಈ ಕಡೆ ಬಂದಾಗ ಏನಾಯ್ತು ಮೈನಸ್ ಆಯ್ತದ. 36 - 6 ಅಂತಂದ್ರೆ 30. ಇಲ್ಲಿ t 5 ಮತ್ತು t ಮಧ್ಯದಲ್ಲಿ ಏನಿಲ್ಲ ಅಂತಂದ್ರೆ ಗುಣಲಬ್ಧದ ಚಿಹ್ನೆ ಇರ್ತದೆ. ಇದು ಗುಣಲಬ್ಧದ ಚಿಹ್ನೆಯನ್ನು ಗುಣಾಕಾರದಲ್ಲಿ ಇದ್ದಿದ್ದು ಸಮನಾಗಿ ಚಿಹ್ನೆ ಈ ಕಡೆ ಬರೋಣ ಭಾಗಲಬ್ಧದಲ್ಲಿ ಬರ್ತಾ ಆದರೆ t ಸಮನಾಗಿದೆ 30/5 ಅಂತ ಐತೆ. 5 1 5 ಇದು 5 6 30. ಆದ್ದರಿಂದ t ಸಮನಾಗಿದೆ 6 ಬಂತು. ಇದು t ಸಮನಾಗಿದೆ 6ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿ. ಸಮೀಕರಣ 3ರಲ್ಲಿ ಹಾಕಬೇಕು. ಸಮೀಕರಣ 3 ಏನದ ಅಂತಂದ್ರೆ s ಸಮನಾಗಿದೆ 3 + t. ಸಮೀಕರಣ 3 ಏನದ s ಸಮನಾಗಿದೆ 3t. ಇಲ್ಲಿ s ಸಮನಾಗಿದೆ 3 ಹೆಂಗದ ಹಂಗೆ ಬರ್ದು t ಬೆಲೆ ನಾವು ಹೀಗೆ ಕಂಡು ಹಿಡಿದ್ವಿ ಏನು 6. t ಜಾಗದಲ್ಲಿ 6ಅನ್ನು ಇಟ್ಟಾಗ s ಸಮನಾಗಿದೆ 3 + 6ಅನ್ನು ಕೂಡಿಸಾಗ 9 ಆಗುತ್ತದೆ. ಉಪಪ್ರಶ್ನೆ 2ನೇ ಮುಗೀತು. ಉಪಪ್ರಶ್ನೆ 3ನೇದು 3x + y ಸಮನಾಗಿದೆ 3. 9x - 3y ಸಮನಾಗಿದೆ 9. ಪರಿಹಾರದಾಗ ಬರೆದಾಗ ಈ ಮೊದಲನೇ ಸಮೀಕರಣಕ್ಕೆ ಸಮೀಕರಣ 1, ಎರಡನೇಕ್ಕೆ ಸಮೀಕರಣ 2 ಅಂದು ಕೊಟ್ಟಾಗ ನಾವು ಮೊದಲು ಏನು ಮಾಡ್ಬೇಕು ಸಮೀಕರಣ ಈ 1ನೇ ಸಮೀಕರಣದಿಂದ ತೆಗೆದುಕೊಳ್ಳಿ ಅಥವಾ 2ನೇ ಸಮೀಕರಣದಿಂದ ತೆಗೆದುಕೊಳ್ಳಿ. ಸಮೀಕರಣ 1ರಿಂದ ಸಮೀಕರಣ 1 ಏನದ 3x - y ಸಮನಾಗಿದೆ 3 ಅದ. ಇದನ್ನು x ಬೆಲೆಗೆ ನಾವು ತೆಗೆದುಕೊಂಡಾಗ ಏನಾಯ್ತದೆ x ಸಮನಾಗಿದೆ 3 ಹೆಂಗದ ಹಂಗದು -y ಇದ್ದಿಂದ ಸಮಾನ ಚಿಹ್ನೆ ಈ ಕಡೆ ಬಂದಾಗ ಪ್ಲಸ್ ಆಗುತ್ತದೆ. 3 ಮತ್ತು x ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಗುಣಾಕಾರದ ಸಂಬಂಧ ಇರ್ತದೆ. ಇದು ಗುಣಾಕಾರದ ಸಂಬಂಧ ಈ ಕಡೆ ಬಂದಾಗ ಭಾಗಲಬ್ಧ ಆಗುತ್ತದೆ. ಆದ್ದರಿಂದ ಇದು x ಸಮನಾಗಿದೆ 3 + y/3. ಇದು ಸಮೀಕರಣ 3. ಈ ಸಮೀಕರಣ 3ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿ. ಸಮೀಕರಣ 2ರಲ್ಲಿ ಸಮೀಕರಣ 2 ಏನದ ಅಂತಂದ್ರೆ
9x ಮೈನಸ್ 3y ಸಮನಾಗಿದೆ 9. ಇದರಲ್ಲಿ ಎಕ್ಸ್ನ ಬೆಲೆ ಇದನ್ನು ಹಾಕಬೇಕು. 9 ಹೆಂಗದ ಹಂಗೆ ಬರ್ದು ಎಕ್ಸ್ ಅದ, ಎಕ್ಸ್ ಜಾಗದಲ್ಲಿ ಬ್ರ್ಯಾಕೆಟ್ 3 ಪ್ಲಸ್ y ಭಾಗಿಸು 3 ಬ್ರ್ಯಾಕೆಟ್ ಕ್ಲೋಸ್ ಮೈನಸ್ ಈಗ ಇಲ್ಲಿ ಬರಬೇಕು 3 y ಅಂತ ಸಮಾನ ಚಿಹ್ನೆ ಹಾಕಿ 9 ಅಂತ ಬರಬೇಕು. ಅದಾದ ನಂತರ ಈಗ ಯಾವುದರ ಒಂದು ಕ್ಯಾನ್ಸಲ್ ಮಾಡಬೇಕು. 3 ಒಂದಲೇ 3 3 9. ಇಲ್ಲಿ ಏನಾಯ್ತು, ಇದು ಛೇದದಲ್ಲದ ಅಂಶದಲ್ಲಿ ಭಾಗಾಕಾರ ಮಾಡ್ಬೋದು. ಒಂದೇ ಮಗಿದ ಕಡ್ತಾ ಹೊಡಿಬೋದು. ಕಡ್ತಾ ಹೊಡೆದಾಗ ಇಲ್ಲಿ 3 ಬಂತು. ಬ್ರ್ಯಾಕೆಟ್ 3 ಪ್ಲಸ್ y ಬ್ರ್ಯಾಕೆಟ್ ಕ್ಲೋಸ್ ಮೈನಸ್ 3y ಸಮಾನಾಗಿದೆ 9. ಈಗ ಇದನ್ನು ಗುಣಿಸಿದಾಗ 3 9 3 ಇಂಟು y ಅಂತಂದು 3y ಪ್ಲಸ್ ಮೈನಸ್ ಮತ್ತು 3y ಸಮಾನಾಗಿದೆ 9. ಇಲ್ಲಿ ಪ್ಲಸ್ 3y ಇದು ಮೈನಸ್ 3y ಪ್ಲಸ್ಸು ಮೈನಸ್ ಇದ್ದಾಗ ಕ್ಯಾನ್ಸಲ್ ಮಾಡ್ಬೋದು. ಇದು 3y ಇದು 3y ಕ್ಯಾನ್ಸಲ್ ಆದು ಸಮಾನಾಗಿದೆ 9. ಇಲ್ಲಿ 9 ಈ ಕಡೆ ಏನೋ 9 ಉಳಿತು, ಈ ಕಡೆ ಎಲ್ಲ ಕ್ಯಾನ್ಸಲ್ ಆಗೋದು ಸಮಾನಾಗಿದೆ 9. ಇವು ಎರಡು ಏನದಂತಂದು ಸಮನಾಗಿ ಬಂದಾಗ LHS = RHS. ಏಕೆಂದರೆ ಎರಡು ಸಮೀಕರಣಗಳು ಒಂದೇ ಆಗಿರುವುದರಿಂದ ಅಪರಿಮಿತ ಪರಿಹಾರಗಳಿರ್ತವೆ. ಎರಡು ಸಮೀಕರಣಗಳು ಯಾವಾಗಾದರೂ ಒಂದೇ ಬಂದು ಅಂತಂದ್ರೆ ಎರಡು ಪರಿಹಾರ ಒಂದೇ ಬಂತಂದ್ರೆ ಆ ಒಂದು ಪರಿಹಾರದಲ್ಲಿ ಏನಿರುತ್ತೆ ಅಂತಂದ್ರೆ ಅಪರಿಮಿತ ಪರಿಹಾರಗಳಿರುತ್ತವೆ ಮಕ್ಕಳೇ. ಇದು ಈ 3ನೇ ಉಪಪ್ರಶ್ನೆ ಮುಗೀತು. 4ನೇ ಉಪಪ್ರಶ್ನೆ 0.2x ಪ್ಲಸ್ 0.3y ಸಮನಾಗಿದೆ 1.3. 0.4x ಪ್ಲಸ್ 0.5y ಸಮನಾಗಿದೆ 2.3. ಇದು ಒಂದು ಸಮೀಕರಣ. ಈ ಸಮೀಕರಣದ ಪರಿಹಾರನ ಕಂಡುಕೊಳ್ಳೋಣ. ಪರಿಹಾರ ಇದನ್ನೇ ಮತ್ತೊಂದು ಸಲ ಬರೆದಾಗ ಮೊದಲನೇ ಸಮೀಕರಣಕ್ಕೆ 1 ಕೊಟ್ಟೆ, ಎರಡನೇ ಸಮೀಕರಣಕ್ಕೆ 2 ಕೊಟ್ಟಾಗ ಸಮೀಕರಣ 1ರಿಂದನೂ ನಾವು ತೆಗೆದುಕೊಂಡಾಗ ಮೊದಲು ಯಾವುದಾದ್ರೂ ಒಂದು ಚರಾಕ್ಷರದ ಬೆಲೆಯನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಸಮೀಕರಣ 1 ಏನದ ಅಂತಂದ್ರೆ 0.2x ಪ್ಲಸ್ 0.3y ಸಮನಾಗಿದೆ 1.3 ಅಂತದ. ಇಲ್ಲಿ ಇದು ಪ್ಲಸ್ದಾಗಿದ್ದು ಈ ಕಡೆ ಬರೋಣ, ಸಮಾನ ಚಿಹ್ನೆ ಈ ಕಡೆ ಬರೋಣ, ಏನು ಮೈನಸ್ ಆಯಿತು. ಆದ್ದರಿಂದ ಈ ಕಡೆ ಏನು ಉಳಿತು 0.2x ಸಮನಾಗಿದೆ ಇದು 1.3 ಮೈನಸ್ ಇದು ಪ್ಲಸ್ ಇದರಿಂದ ಈ ಕಡೆ ಬರೋಣ ಮೈನಸ್ ಆಯ್ತದ 0.3y ಆಯಿತು. ನಮಗೆ ಏನು ಒಂದು ಚರಾಕ್ಷರದ ಬೆಲೆ ಬೇಕು. ಆದ್ದರಿಂದ ಇದು 0.2x ಮಧ್ಯದಲ್ಲಿ ಏನಿಲ್ಲ ಗುಣಾಕಾರದ ಸಂಬಂಧ ಇರುತ್ತೆ. ಇದು ಸಮಾನಾಗಿದೆ ಚಿಹ್ನೆ ಈ ಕಡೆ ಬರೋಣ ಭಾಗಲಬ್ಧದಾಗ ಆಗುತ್ತೆ. ಅದರಿಂದ ಈ ಕಡೆ ಏನು ಉಳಿತು x ಸಮನಾಗಿದೆ 1.3 ಮೈನಸ್ 0.3y ಭಾಗಿಸು 0.2. ಈ ಒಂದು ಸಮೀಕರಣಕ್ಕೆ 3 ಕೊಟ್ಟಾಗ ಈಗ ಸಮೀಕರಣ 3 ಸಮೀಕರಣ 2ರಲ್ಲಿ ಆದೇಶಿಸಿ ಸಮೀಕರಣ 3 ಏನದ ಅಂತಂದ್ರೆ 0.4x ಪ್ಲಸ್ 0.5y ಸಮಾನಾಗಿದೆ 2.3 ಅಂತದ. ಇದನ್ನು ಅಂಬದು ಈ ಬೆಲೆ ಎಂಬುದು ಇದರಲ್ಲಿ ಹಾಕಿದಾಗ 0.4 ಹೆಂಗದ ಬರ್ದು ಎಕ್ಸ್ನ ಜಾಗದಲ್ಲಿ ಎಕ್ಸ್ನ ಬೆಲೆ ಇದನ್ನು ತೆಗೆದುಕೊಳ್ಳಬೇಕು. 1.3 ಮೈನಸ್ 0.3y ಭಾಗಿಸು 0.2 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ ಇಲ್ಲಿ ಏನು ಉಳಿತು ಅಂತಂದ್ರೆ 0.5y ಉಳಿತು ಸಮಾನಾಗಿದೆ 2.3 ಅಂತ ಬರೆದೆ. ಅದಾದ ನಂತರ ಈಗ ಇದು ಯಾವುದೋ ಒಂದು ಇದರಿಂದ ಭಾಗ ಹೋಗುತ್ತದೆ. ಅದರಿಂದ ಇದು ಏನಿಲ್ಲ ಅಂತಂದ್ರೆ ಛೇದ ಒಂದಿರ್ತದೆ. ಅಂಶಕ ಛೇದಕ ಒಂದೇ ಮಗಿದ ಭಾಗ ಹೋಗಬೇಕು. ಇದರಿಂದ ಇದು 0 ಹೋಯಿತು. ಇದು 2 1 2 ಅದರಿಂದ 2 ಉಳಿತು. 2 ಬ್ರ್ಯಾಕೆಟ್ 1.3 ಮೈನಸ್ 0.3y ಪ್ಲಸ್ 0.5y ಸಮಾನ ಇದೆ 2.3 ಅಂತ ಬರೆದಾಗ ಇದನ್ನು ಗುಣಿಸ್ಬೇಕು. ಈಗ ಇದು ಬ್ರ್ಯಾಕೆಟ್ ಬಿಡಿಸ್ಬೇಕಂದ್ರೆ ಇದಂತ ಬಿಡಿಸ್ಬೇಕು. 2 1 2 2 3 6 ಬಿಂದು ಹೆಂಗದ ಮೈನಸ್ 0 ಇಂಟು 0 ಇದು 2 ಇಂಟು 0 ಅಂತ 0 ಬಿಂದು ಕೊಟ್ಟೆ 2 3 6 y ಪ್ಲಸ್ 0.5y ಸಮಾನ ಇದೆ 2.3 ಅಂತ ಬರೆದಾಗ ಇಲ್ಲಿ y ಚರಾಕ್ಷರ ನೋಡಿದಾಗ ಇಲ್ಲಿ ಪ್ಲಸ್ದಾಗದ ಇದು ಮೈನಸ್ದಾಗ ಮೈನಸ್ 0.6y ಅದ ಪ್ಲಸ್ 0.5y ಅದ ಅಂತಂದ್ರೆ ಎರಡು ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳಿಬೇಕು. ಕಳೆದಾಗ ಇದು 5ರಲ್ಲಿ 6 ಕಳೆಗೆ ಬರೋಲ್ಲ. 6ರಿಂದ 5 ಕಳೆದಾಗ ಎಷ್ಟು ಅಂತಂದ್ರೆ 1 ಉಳಿತದೆ. ಆದ್ದರಿಂದ 0.1y ಅದು ದೊಡ್ಡ ಸಂಖ್ಯೆ 5 ಇದಕ್ಕೆ ಮುಂದೆ ಮೈನಸ್ ಅದ ಮೈನಸ್ ಇಟ್ಟು ಸಮಾನಾಗಿದೆ. ಈಗ ಇಲ್ಲಿ ಸಮಾನಾಗಿದೆ 2.3 ಹೆಂಗದ ಹಂಗೆ ಬರ್ದು ಇದು 2.6 ಎಂಬುದು ಪ್ಲಸ್ದಾಗಿತ್ತು. ಈ ಸಮಾನಾಗಿದೆ ಚಿಹ್ನೆ ಈ ಕಡೆ ಬರೋಣ ಮೈನಸ್ದಾಗ ಆಗುತ್ತೆ. ಅದರಿಂದ ಮೈನಸ್ 2.6 ಅಂತ ಬರ್ದೇವಲ್ಲಿ.
ಇಲ್ಲಿ ಬರೆದಾಗ ಇಲ್ಲಿ ಏನು ಉಳಿತು ಅಂತಂದು -0.1y ಸಮನಾಗಿದೆ. ಇದನ್ನು ಇದ್ರಾಗ ಕಳೆದಾಗ ಎಷ್ಟು -0.3 ಅಂತ ಉಳಿತದೆ. ಇಲ್ಲಿ y ಸಮನಾಗಿದೆ. ಇದು 0.1 ಮತ್ತು y ಮಧ್ಯದಲ್ಲಿ ಏನಿಲ್ಲ ಅಂತ ಗುಣಾಕಾರ ಸಂಬಂಧ ಇರುತ್ತದೆ. ಈ ಕಡೆ ಬರೋಣ ಏನಾಯ್ತದೆ ಭಾಗಲಬ್ಧದಾಗ ಆಯ್ತದೆ. ಆದ್ದರಿಂದ ಈ ಕಡೆ ಬಂದಾಗ -0.1 ಇಲ್ಲಿ ಬಂತು. ಇದು 0.3 ಹೆಂಗದ ಹಂಗೆ ಇದು ಮೈನಸ್ಸು ಕ್ಯಾನ್ಸಲ್ ಆದ. ಅಂಶ ಛೇದದಲ್ಲಿ ಇದನ್ನು ಕ್ಯಾನ್ಸಲ್ ಆಯಿತು. ಆದ್ದರಿಂದ ಇದನ್ನು ಇದು 0.1 ಹೋಯಿತು. 3 1 ಇದು 1 1 1 1 3 3 ಅಂತಂದು y ಸಮನಾಗಿದೆ 3 ಬಂತು. ಈಗ y ಸಮನಾಗಿದೆ 3 ಬಂದಾಗ ಇದು 3ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿ ಸಮೀಕರಣ 3 ಏನದ ಅಂತಂದರೆ x ಸಮನಾಗಿದೆ 1.3 -0.3 y ಭಾಗಿಸು 0.2 ಅಂತದ. ಈ ಒಂದು ಇದರಲ್ಲಿ yನ ಬೆಲೆ y ಎಲ್ಲದ ಇಲ್ಲದ ಈ ಚರಾಕ್ಷರದ ಬೆಲೆ ಇಲ್ಲಿ ಕಂಡುಹಿಡಿದೆ. ಅದು ಬೆಲೆ ಇಲ್ಲಿ ಹಾಕಬೇಕು. 1.3 -0.3 × 3 ಭಾಗಿಸು 0.2 ಇದನ್ನು ಗುಣಿಸಿದಾಗ ಎಷ್ಟಾಯ್ತು ಅಂತಂದ್ರೆ 3 3 9 ಬಂತು. 1.3 -0.3 ಭಾಗಿಸು 0.2 ಬಂತು. ಇದರಲ್ಲಿ ಇದಕ್ಕೆ ಕಳೆದಾಗ ಎಷ್ಟು ಬರ್ತದೆ ಅಂತಂದ್ರೆ 0. ಇಷ್ಟು ಬರುತ್ತೆ. ಇದನ್ನು ಇದಕ್ಕೆ ಭಾಗಾಕಾರ ಮಾಡಿದಾಗ ಇದು ಹೋಯ್ತಂದ್ರೆ ಈ 2 ಬರ್ತದೆ. ಇಲ್ಲಿಗೆ 4ನೇ ಉಪಪ್ರಶ್ನೆ ಮುಗೀತು. 5ನೇ ಉಪಪ್ರಶ್ನೆ √2x + √3y ಸಮನಾಗಿದೆ 0. √3x - √8y ಸಮನಾಗಿದೆ 0. ಇದನ್ನು ಪರಿಹಾರದ ಬರೆದಾಗ ಮತ್ತೊಂದು ಸಲ ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ಹೆಸರನ್ನು ಕೊಡಬೇಕು. ಕೊಟ್ಟಾಗ ಸಮೀಕರಣ 1ರಿಂದ ಸಮೀಕರಣ 1 ಯಾವುದು ಇದರಿಂದ ಏನು ಮಾಡಬೇಕು ಯಾವುದೇ ಒಂದು ಚರಾಕ್ಷರ ತಗೋರಿ ವೈರ ಚರಾಕ್ಷರ ತಗೊಳ್ಳಿ ಅದರ ಬೆಲೆಯನ್ನು ತೆಗೆದುಕೊಂಡಾಗ ಇಲ್ಲಿ ಇದು +3 √3y ಅದ. ಅದರ ಸಮಾನ ಚಿಹ್ನೆ ಈ ಕಡೆ ಬರಬೇಕು. √2x ಸಮನಾಗಿದೆ ಇದು ಪ್ಲಸ್ ಇದೆ. ಈ ಕಡೆ ಬಂದಾಗ ಮೈನಸ್ ಇದೆ 0 ಅದ -√3y. ಈಗ ನಮಗೂ ಎಕ್ಸ್ನ ಬೆಲೆ ಬೇಕು. ಇದು ಎಕ್ಸ್ ಮತ್ತು √2ರ ಮಧ್ಯದಲ್ಲಿ ಏನಿಲ್ಲ ಅಂತ ಗುಣಾಕಾರದಿತ್ತು. ಗುಣಾಕಾರದ ಈ ಕಡೆ ಬಂದಾಗ ಏನಾಯ್ತದೆ ಭಾಗಾಕಾರ ಆಯ್ತದೆ. ಅದರಿಂದ ಎಕ್ಸ್ ಸಮನಾಗಿದೆ -√3y ಭಾಗಿಸು 2. ಇದಕ್ಕೆ ಸಮೀಕರಣ 3 ಅಂತ ಕೊಟ್ಟಾಗ ಈ 3ಅನ್ನು ಸಮೀಕರಣ 3ಅನ್ನು ಸಮೀಕರಣ 2ರಲ್ಲಿ ಏನು ಮಾಡಬೇಕು ಆದೇಶಿಸಬೇಕು. ಸಮೀಕರಣ 2 ಏನದ ಅಂಬದು ಇಲ್ಲದ ಅದೇ ಎಂಬುದು ಇಲ್ಲಿ ಬರ್ತೀನಿ. √3x -√8y ಸಮಾನ 0. ಈ ಎಕ್ಸ್ ಜಾಗದಲ್ಲಿ ಇದನ್ನು ಹಾಕಬೇಕು. √3 ಹೆಂಗದ ಹಂಗು ಬ್ರ್ಯಾಕೆಟು ಇದು -√3y ಭಾಗಿಸು 2 ಬ್ರ್ಯಾಕೆಟ್ ಕ್ಲೋಸ್ -√8y ಸಮನಾಗಿದೆ 0 ಅಂತ ಬರೆದುಕೊಳ್ಳಬೇಕು. ಬರೆದಾಗ ಇಲ್ಲಿ ಇದು ಮತ್ತು ಇದು ಗುಣಾಕಾರ ಮಾಡಿದಾಗ ಏನಾಯ್ತು ಅಂತಂದ್ರೆ ಇದು ಬ್ರ್ಯಾಕೆಟ್ ಬಿಡಿಸ್ಬೇಕಿಲ್ಲ. ಬಿಡಿಸಿದಾಗ ಏನಾಯ್ತದ -9y /√2 ಅಂತ ಬರ್ತದೆ. ಇದು -√8y ಸಮನಾಗಿದೆ 0 ಆಗುತ್ತದೆ. ಇದು ಬಿಡಿಸಿದಾಗ ಇದು 9 9 ವರ್ಗ ಅದ. ಅದರಿಂದ √9 ಹೊಂಟಾಯ್ತು. 3 9 ಹೀಗೆ ಬರಿಬೋದು ಮಕ್ಕಳೇ. ಆದ್ದರಿಂದ ಇದು ಸ್ಕ್ವಯರು ಇದು ರೂಟು ಹೊಂಟಾಯ್ತು. ಇಲ್ಲಿ ಏನು ಉಳಿತು ಅಂತ 3 ಬರ್ತದೆ. 3 ಬಂದಾಗ -3y ಭಾಗಿಸು √2 -8y ಭಾಗಿಸು ಏನಿಲ್ಲ ಅಂದ್ರೆ 1 ಇರ್ತದೆ ಸಮಾನ 0. ಇದು ಭಿನ್ನರಾಶಿದಾಗ ಬಂತು. ಭಿನ್ನರಾಶಿದಾಗ ಬಂದಾಗ √2 ಮತ್ತು 1ರ ಲಾಸ ತೆಗೆದಾಗ √2 ಬರ್ತದೆ. ಇದನ್ನು ಮಾಡಿದಾಗ 2 ಎಷ್ಟಲೆ ಅಂತಂದ್ರೆ ಇದು √2 ಎಷ್ಟಲೆ ಅಂತಂದ್ರೆ 1ಲೆ. ಅದರಿಂದ ಛೇದಕ್ಕೆ 1 ಗುಣಿಸಿ ಅಂತ ಅಂಶಕ್ಕೂ 1ರಿಂದ ಗುಣಿಸ್ಬೇಕು. 3 -3y -1 ಎಷ್ಟಲೆ √2 ಅಂತಂದ್ರೆ √2. ಅದರಿಂದ ಇದಕ್ಕೆ ಏನು ಮಾಡಬೇಕು ಅಷ್ಟರಿಂದ ಗುಣಿಸ್ಬೇಕು. ಗುಣಿಸಿದಾಗ ಇದಕ್ಕೆ ಎಷ್ಟು 2ಲೆ ಗುಣಿಸಿದಾಗ 8 2 16 √16y ಭಾಗಿಸು √2 ಸಮಾನದಿ 0 ಬಂತು. 0 ಬಂದಾಗ ಈಗ 16 ಎಂಬುದು 4ರ ವರ್ಗ ಇರೋದ್ರಿಂದ -3y -√16 ಇದು 4y ಅಂತ ಬರ್ದೆ. ಇದು 2 ಅಂತ √2 ಸಮಾನ 0. ಈಗ ಇದು -3y ಮತ್ತು -4y ಇದನ್ನು ಇದು ಮಾಡಿದಾಗ ಎಷ್ಟು ಬರುತ್ತದೆ ಅಂತಂದ್ರೆ ಕೂಡಿಸಿದಾಗ 7y ಆಗುತ್ತದೆ.
7y ಸಮನಾಗಿದೆ 0 ಅಂತಂದಾಗ ಇಲ್ಲಿ ನೇರವಾಗಿ ಉತ್ತರ ಬರ್ದಿಂದದ. ಇದು ಉತ್ತರ ಹ್ಯಾಂಗೆ ಬಂತು ಅಂಬೋದು ಇಲ್ಲಿ ಬರ್ಸಿದ ನೋಡ್ರಿ. ನೇರವಾಗಿ ಉತ್ತರ ಬರ್ದಿಂದ 3y ಮೈನಸ್ 4y ಇದನ್ನು ಎರಡು ಸಮಚಿಹ್ನೆ ಅವ. ಸಮಚಿಹ್ನೆ ಇದ್ದಾಗ ಕೂಡಿಸ್ಬೇಕು. ಕೂಡ್ಸಾಗ ಏನಾಯ್ತು 3 ಮತ್ತು 4 ಕೊಡ್ತು 7 y ಇಂಟು y ಇದು ಮೈನಸ್ ಹೆಂಗದ ಸಮಾನ 0. ಇದು y ಎಂಬುದು ಈ ಕಡೆ 7 ಎಂಬುದು ಗುಣಾಕಾರದಾಗದ, ಈ ಕಡೆ ಭಾಗಲಬ್ಧದಾಗ ಆಗ್ತದೆ. ಅದರಿಂದ 0 ಅದ ಮೇಲೆ 0 ಗುಣಿಸಿದ್ರೆ 0 ಬರ್ತದೆ. ಅದರಿಂದ y ಸಮನಾಗಿದೆ 0. y ಸಮನಾಗಿದೆ 0 ಅನ್ನೋ ಸಮೀಕರಣ 3ರಲ್ಲಿ ಆದೇಶಿಸಿ x ಸಮನಾಗಿದೆ ಮೈನಸ್ √3y ಭಾಗಿಸು √2 ಸಮನಾಗಿದೆ ಮೈನಸ್ √3 ಇಂಟು y ಅಂತಂದ್ರೆ 0 ಬಂತು. ಇದನ್ನು ಗುಣಾಕಾರ ಮಾಡಿದಾಗ 0 ಬರ್ತದೆ, ಇದಕ್ಕೆ ಭಾಗಾಕಾರ ಮಾಡಿದ್ರು 0 ಬರ್ತದೆ. ಆದ್ದರಿಂದ x ಸಮನಾಗಿದೆ 0, y ಸಮನಾಗಿದೆ 0. 5ನೇ ಉಪಪ್ರಶ್ನೆ ಮುಗಿತು ಮಕ್ಕಳೇ. 6ನೇ ಉಪಪ್ರಶ್ನೆ 3x / 2 ಮೈನಸ್ 5y / 3 ಸಮನಾಗಿದೆ -2. x / 3 ಪ್ಲಸ್ y / 2 ಸಮನಾಗಿದೆ 13/6. ಇದು ಅಂಬದು ಭಿನ್ನರಾಶಿ ವ್ಯವಕಲನ, ಇದು ಭಿನ್ನರಾಶಿಯ ಸಂಕಲನ. ಇದು ಅಂಬದು ಸಾಮಾನ್ಯ ರೂಪಕ್ಕೆ ಮಾಡ್ಕೋಬೇಕು. ಆದ್ದರಿಂದ ಮೊದಲು ಸಮೀಕರಣ 1 ಅಂತ 2 ಬರೋದಕ್ಕಿಂತ ಮುಂಚೆ ಸಾಮಾನ್ಯ ರೂಪಕ್ಕೆ ಬರೆದುಕೊಳ್ಳೋಣ. ಪರಿಹಾರ ಇದನ್ನು ಸಮೀಕರಣ 1 ಅಂತ ಬರ್ಕೊಂಡಿದ್ದೀನಿ. ಇದರದ ಲಸ ತೆಗೆದಾಗ 2,3ರ ಲಸ ತೆಗೆದಾಗ 2 1 2 3 ಹೆಂಗದ ಹಂಗು 3 1 ಹೆಂಗದ ಹಂಗು 3 1 3 ಅಂತಂದ್ರೆ 1 1 ಬರಸ ಮಾಡಿದ ಇದು ಗುಣಾಕಾರ ಮಾಡಿದಾಗ ಎಷ್ಟಾಯ್ತು 3 ಆಯ್ತದ. 3 ಇಂಟು 2 ಅಂತಾಗ 6. ಇದು ಭಿನ್ನರಾಶಿಯ ಸಂಕಲನ ಇರೋದರಿಂದ ಲಸವನ್ನು ತೆಗೆದುಕೊಳ್ಳಬೇಕು. ಲಸ ಯಾಕೆ ತೆಗೆದುಕೊಳ್ಬೇಕಂದ್ರೆ ಛೇದಗಳು ಸಮನಾಗಿ ಮಾಡ್ಕೋಬೇಕು. ಈ ಭಿನ್ನರಾಶಿ ವ್ಯವಕಲನ ಕಳಿಬೇಕಾದರೂ ಛೇದಗಳು ಸಮನಾಗಿ ಮಾಡ್ಕೋಬೇಕು. ಛೇದಗಳು ಸಮನಾಗಿ ಮಾಡ್ಕೋಬೇಕಂದ್ರೆ ಲಸ ತೆಗಿಬೇಕು. ಲಸ ತೆಗೆದಾಗ ಈ 2 ಲಸ ತೆಗೆದಾಗ 6 ಬಂತು. ಇದು 2ರ ಮಧ್ಯದಲ್ಲೂ 6 ಇರ್ತದೆ, 3ರ ಮಧ್ಯದಲ್ಲೂ 6 ಇರ್ತದೆ. 2 ಎಷ್ಟಲಿ 6 ಅಂತಂದಾಗ 2 3ಲೆ 6. ಛೇದಕ್ಕೆ ನಾವು 3 ದಿನ ಗುಣಿಸಿದವ್ರು 6 ಹೊಂಟದಂದ್ರೆ ಅಂಶಕ್ಕೂ ನಾವು ಏನು ಮಾಡಬೇಕು 3 ದಿಂದ ಗುಣಿಸ್ಬೇಕು. 3 3ಲೆ 9, x ಹೆಂಗದ ಹಂಗು ಮೈನಸ್ಸು 3ರ ಮಧ್ಯದಲ್ಲಿ 6 ಇರ್ತದೆ. ಎಷ್ಟಲಿ ಅಂತಂದ್ರೆ 3 2ಲೆ. ಛೇದಕ್ಕೆ ನಾವು 2ರಿಂದ ಗುಣಿಸ್ಲತ್ತೀವಿ ಅಂತಂದ್ರೆ ಅಂಶಕ್ಕೂ ನಾವು ಏನು ಮಾಡಬೇಕು 2ರಿಂದ ಗುಣಿಸ್ಬೇಕು. ಗುಣಿಸಿದಾಗ 2 5ಲೆ 10, y ಹೆಂಗದ ಹಂಗು ಸಮನಾಗಿದೆ -2. ಇದು ಛೇದದಲ್ಲಿ 6. ಈಗ ಇದನ್ನು ಅಂಬದು ಭಾಗಲಬ್ಧದಲ್ಲಿ ಇದ್ದಿಂದು ಸಮಾನ ಚಿಹ್ನೆ ಈ ಕಡೆ ಬಂದಾಗ ಗುಣಲಬ್ಧದಲ್ಲಿ ಆಗುತ್ತದೆ. ಆದ್ದರಿಂದ 9x - 10y ಸಮನಾಗಿದೆ. ಇದು -2 ಇಂಟು ಇದು 6 ಈ ಕಡೆ ಬಂದಾಗ 6 ಆಗುತ್ತದೆ. 9x - 10y ಸಮಾನ ಇದನ್ನು ಗುಣಾಕಾರ ಮಾಡಿದಾಗ 6 2 12. ಇದು ಮೈನಸ್ ಅದ, ಇಲ್ಲಿ ಏನೇನೋ ಪ್ಲಸ್ ಇದು ಮೈನಸ್ ಇಂಟು ಪ್ಲಸ್ ಅಂದಾಗ ಮೈನಸ್ ಬರ್ತದೆ ಮೈನಸ್. ಈ ಒಂದು ಸಮೀಕರಣಕ್ಕೆ 1 ಅಂತ ಕೊಟ್ಟಿದ್ದೇವೆ. ಅದೇ ರೀತಿ ಈ 2ನೇ ಸಮೀಕರಣಕ್ಕೂ ಇದೇ ರೀತಿ ಮಾಡೋಣ. 2ನೇ ಸಮೀಕರಣ ಏನದ ಅಂತಂದು x/3 ಪ್ಲಸ್ y/2 = 13/6 ಅಂತದ. ಇದನ್ನು ಅಂಬದು ಭಿನ್ನರಾಶಿಯ ಸಂಕಲನ ಅಂಬದು ಕೂಡಿಸ್ಬೇಕಾದ್ರೂ ಮೊದಲು ಛೇದಗಳು ಗಮನಿಸಿದಾಗ ಛೇದಗಳು ಬೇರೆ ಬೇರೆ ಇರುವುದರಿಂದ ಛೇದಗಳು ಸಮನಾಗಿ ಮಾಡ್ಕೋಬೇಕಂತಂದ್ರೆ ಛೇದಗಳ 3 ಮತ್ತು 2ರ ಏನು ಮಾಡಬೇಕು ಲಸ ತೆಗಿಬೇಕು. 3 1 3, 2 ಹೆಂಗದ ಹಂಗು 2 1 ಇದು 1 ಹೆಂಗದ 2 1 ಇದು 3 ಇಂಟು 2 ಮಾಡಿದಾಗ ಎಷ್ಟು 6 ಬರುತ್ತದೆ. ಅದೇ ಅಂಬದು ಇಲ್ಲಿ ಬರ್ದೀನಿ. ಛೇದದಲ್ಲಿ ಬರೋದು ಎಷ್ಟು ಅಂತಂದ್ರೆ ಅದೇ ಛೇದದಲ್ಲಿ 6 ಬರ್ದೀನಿ. ಇದು 6 ಎಂಬುದು 3ರ ಮಧ್ಯದಲ್ಲೂ ಇರುತ್ತೆ, 2ರ ಮಧ್ಯದಲ್ಲೂ ಇರುತ್ತೆ. 3 ಎಷ್ಟಲೇ 6 ಅಂದಾಗ 3 2ಲೆ 6. ಛೇದಕ್ಕೆ ನಾವು 2ರಿಂದ ಗುಣಿಸಿದಾಗ 6 ಹೊಂಟದಂತ ಅಂಶಕ್ಕೂ 2ರಿಂದ ಗುಣಿಸ್ಬೇಕು. ಈ x ಇಂಟು 2 ಅಂತ 2x ಪ್ಲಸ್ 2 ಎಷ್ಟಲೇ 6 ಅಂತಂದರೆ 2 3ಲೆ 6. ಛೇದಕ್ಕೆ ನಾವು 3 ದಿಂದ ಗುಣಿಸೋ ಅಂಶಕ್ಕೂ 3 ದಿಂದ ಗುಣಿಸ್ಬೇಕು. 3 ಇಂಟು y 3y /6 = 13/6 ಅಂತ ಬರೆದೆವು. ಈಗ ಈ ಕಡೆ ಇದು ಒಂದು ಭಾಗಲಬ್ಧದಾಗ ಇದ್ದಿಂದ ಈ ಕಡೆ ಗುಣಲಬ್ಧದಾಗ ಆಯ್ತದ. ಅದರಿಂದ 2x + 3y ಸಮನಾಗಿದೆ 13/6 ಇಂಟು 6. ಇದು 6 1 ಕ್ಯಾನ್ಸಲ್ ಆಯಿತು ಅಂಶ ಛೇದದಲ್ಲಿ ಇರುವುದರಿಂದ. ಇಲ್ಲಿ ಏನು ಹೇಳುತ್ತೆ 2x + 3y ಸಮನಾಗಿದೆ 13. ಇದು ಸಮೀಕರಣ 2 ಮಾಡೋದು. ಇದು ಸಾಮಾನ್ಯ ರೂಪಕ್ಕೆ ಬಂತು. ಈಗ ಅಂಬದು ಸಮೀಕರಣವನ್ನು ಚರಾಕ್ಷರದ ಬೆಲೆಯಾಗಿ ತೆಗೆದುಕೊಂಡಾಗ
ಸಮೀಕರಣ 2ರಿಂದ ಎರಡು ಸಮೀಕರಣ ಯಾವುದು ಅಂತಂದ್ರೆ 2x + 3y = 13. ಇದು 2x ಹೆಂಗದ ಹಾಗೆ ಬರ್ದೇವೆ. ಇದು ಪ್ಲಸ್ 3y ದಿಂದ = ಚಿಹ್ನೆ ಈ ಕಡೆ ಬಂದಾಗ -3y ಆಗುತ್ತದೆ. ಅದು -3y. ಈ 2 ಮತ್ತು x ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಗುಣಾಕಾರದ ಚಿಹ್ನೆ ಇರ್ತದೆ. ಈ ಗುಣಾಕಾರದ ಇದ್ದಿಂದ = ಚಿಹ್ನೆ ಈ ಕಡೆ ಬಂದಾಗ ಭಾಗಲಬ್ಧಕ ಆಗುತ್ತದೆ. ಆದ್ದರಿಂದ x = 13 - 3y / 2. ಇದು ಸಮೀಕರಣ 3 ಅನ್ಕೊಂಡೆ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನದಂತಂದ್ರೆ 9x - 10y = -12. ಇದನ್ನು ಎಂಬುದು x ನ ಬೆಲೆಯಾಗಿ ತೆಗೆದುಕೊಂಡಿದ್ದ ಸಮೀಕರಣ ಇದರಲ್ಲಿ ಆದೇಶಿಸಬೇಕು. 9 ಬ್ರ್ಯಾಕೆಟ್ 13 - 3y / 2 ಬ್ರ್ಯಾಕೆಟ್ ಕ್ಲೋಸ್ ಮೈನಸ್ ಇದು 10y ಹೆಂಗದ ಹಂಗೆ ಸಮಾನಾಗಿದೆ. ಇದು -12 ಹೆಂಗದ ಇದನ್ನು ಗುಣಾಕಾರ ಮಾಡಿದಾಗ ಈ ಬ್ರ್ಯಾಕೆಟ್ ಬಿಡಿಸ್ಕೋಬೇಕಂದ್ರೆ ಗುಣಾಕಾರ ಮಾಡಿದಾಗ 9 13 13 9 117 ಮೈನಸ್ 9 3 27 y ಇದು -10y ಸಮಾನಾಗಿದೆ -12. ಈಗ ಏನು ಮಾಡ್ಬೇಕಂತಂದ್ರೆ ಇದು ಭಿನ್ನರಾಶಿಯ ವ್ಯವಕಲನ ಆಯಿತು. ಭಿನ್ನರಾಶಿಯ ವ್ಯವಕಲನ ಇರೋದರಿಂದ ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಇದರ ಛೇದಗಳು ಗಮನಿಸಿದಾಗ ಇಲ್ಲಿ 2 ಅದ, ಇಲ್ಲಿ 1 ಅದ. 2 ಬೇರೆ ಬೇರೆ ಛೇದಗಳು ಇರುವುದರಿಂದ 2ನ್ನು ಏನು ಮಾಡ್ಬೇಕು, ಲಸ ತೆಗಿಬೇಕು. ಲಸ ತೆಗೆದಾಗ 2 × 2 1 ಅಂತದ 2 ಬರ್ತದೆ. ಇದನ್ನು ಏನು ಮಾಡ್ಬೇಕಂತಂದಾಗ ಈಗ ಮುಂದೆ ಈ 2ರ ಲಸ ತೆಗೆದಾಗ 2 ಬಂತು. ಈಗ 2 ಎಷ್ಟಲೇ 117 ಅಂತಂದಾಗ 2 1 2 ಛೇದಕ್ಕೆ ನಾವು ಛೇದ ಎಷ್ಟು ಬಂದದ ಅಂತಂದ್ರೆ 2 ಬಂದದ. ಅದರಿಂದ 2 ಎಷ್ಟಲೇ 2 ಅಂತ 2 1 ಅದನ್ನ ಇದಕ್ಕೂ 1 ಗುಣಿಸ್ಬೇಕು. 1 ಎಷ್ಟಲೇ 2 ಅಂತಂದ್ರೆ ಈ 2 1 ಎಷ್ಟಲೇ 2 ಅಂತಂದ್ರೆ 2 ಇದಕ್ಕೂ 2 ಗುಣಿಸ್ಬೇಕು. ಅದೇ ಎಂಬುದು ಇಲ್ಲಿ ಬರ್ದಿದ್ದದ. ಇಲ್ಲಿ 117 - 27y ಮೈನಸ್ ಇದಕ್ಕೆ 10y 2 ಗುಣಿಸಿದ್ರೆ 2 10 20 y ಹೆಂಗದ ಅದೇ ಎಂಬುದು ಇಲ್ಲಿ ಬರ್ದಿದ್ದದ. 20y / 2 = -12. ಈಗ ಇದನ್ನು ಬಿಡಿಸಿದಾಗ 2 ಚರಾಕ್ಷರ ಇಲ್ಲಿ 27y ಅದ -20y ಅದ. 2 ಸಮ ಚಿಹ್ನೆ ಇದ್ದಾಗ ಏನು ಮಾಡಬೇಕು, ಕೂಡಿಸ್ಬೇಕು. ಇದು 117 ಹೆಂಗದ ಹಂಗೆ ಮೈನಸ್ ಹೆಂಗದ ಹಂಗೆ ಇದು ಕೂಡಿಸಿದಾಗ ಏನಿಸ್ತದೆ 20 20 40 ಮತ್ತು 7 ಅಂತ 47. ಇದು y ಹೆಂಗದ ಸಮಾನಾಗಿದೆ -12 × 2 ಎಂತದ 2 ಇಲ್ಲದ ಬಂತಂದ್ರೆ ಇಲ್ಲದ ಬಂತು. ಇದು ಭಾಗಲಬ್ಧದಾಗ ಇದ್ದಿಂದ ಸಮಾನಾಗಿ ಚಿಹ್ನೆ ಈ ಕಡೆ ಬಂದಾಗ ಗುಣಲಬ್ಧದಲ್ಲಿ ಆಯ್ತದೆ. ಆದರೆ ಗುಣಲಬ್ಧ ಬರ್ತೀನಿ. ಇಲ್ಲಿ ಏನು ಉಳಿತು ಅಂತಂದ್ರೆ ಇದು 117 - 47y ಸಮಾನಾಗಿದೆ. ಇದು ಗುಣಿಸಾಗ 12 2 ಎಷ್ಟು ಅಂತ 24. ಅದು -24. ಇದು ಪ್ಲಸ್ ಇದ್ದಿಂದ ಸಮಾನಾಗಿ ಚಿಹ್ನೆ ಈ ಕಡೆ ಬಂದಾಗ ಇಲ್ಲಿ ಏನು ಉಳಿತು ಅಂದ್ರೆ -47y ಸಮಾನಾಗಿದೆ. ಇದು -24 - 117 ಇಲ್ಲಿ ಪ್ಲಸ್ದಾಗಿತ್ತು, ಸಮಾನಾಗಿ ಚಿಹ್ನೆ ಹಿಡಿದಾಗ ಮೈನಸ್ದಾಗಿತ್ತು. ಇಲ್ಲಿ y ಸಮಾನಾಗಿದೆ -47 ಗುಣಲಬ್ಧದಲ್ಲಿ ಇದ್ದಿಂದ ಈ ಕಡೆ ಬರೋ ಭಾಗಲಬ್ಧದಲ್ಲಿ ಆಯ್ತು. ಅದು -47 ಇದು ಮೈನಸ್ ಅದ, ಇದು -2 ಸಮ ಚಿಹ್ನೆ ಇದ್ದಾಗ ಏನು ಮಾಡಬೇಕು, ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಯ್ತು 141 ಆಗುತ್ತದೆ. ಅದು 141 141 1 141 140 ಸಾರಿ 147 1 47 47 3 141. ಅದರಿಂದ y ಸಮಾನಾಗಿದೆ 3 ಅಂತಂತ ತೆಗೆದುಕೊಂಡಾಗ ಇಲ್ಲಿ ಇದು y ಸಮಾನಾಗಿದೆ 3 ಸಮೀಕರಣ 2ರಲ್ಲಿ ಆದೇಶಿಸಿ x ಸಮಾನಾಗಿದೆ 13 - 3y / 2 ಇದು ಆಯಿತು. ಈಗ ಇದು ಎಂಬುದು ಏನು ಮಾಡಬೇಕು, y ನ ಬೆಲೆ 3 ಇಟ್ಕೊಳ್ಬೇಕು. ಇದು 13 - 3 y ಅಂತಂದ್ರೆ 3 ಅದರ 3 ಅಂತ ಇಟ್ಕೊಂಡಿದೆ. ಇದು /2 13 - 3 3 9 /2 13ರಲ್ಲಿ 9 ಕಳೆದಾಗ 4 /2 ಹೆಂಗದ ಹಂಗು. ಇದು 2 1 2 ಇದು 2 2 4 ಅದರಿಂದ 2 ಬಂತು. x ಸಮಾನಾಗಿದೆ 2. ಇಲ್ಲಿಗೆ ಒಂದನೇ ಮುಖ್ಯ ಪ್ರಶ್ನೆ ಮುಗೀತು ಮಕ್ಕಳೇ.